ಓಕೆ ಸರ್, ಈ ಕೇಸ್ನಲ್ಲಿ ನೀವೇ ಹೇಳ್ದಂಗೆ ಒಬ್ಬೊಬ್ರದ್ದು ಒಂದೊಂದು ರೋಲ್ ಇದೆ. ಈಗ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋದ್ರಿಂದ ಹಿಡಿದು ಶವ ಸಾಗಾಟ ಮಾಡೋವರೆಗೂ ಕೂಡ ಕೆಲವ್ರ ವಿರುದ್ಧ ಆರೋಪ ಇದೆ. ಅವ್ರಿಗೆ ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ, ಅಥವಾ ಕೆಲವ್ರ ಬಗ್ಗೆ ಕೆಲವು ಸೆಕ್ಷನ್ಸ್ ಅಥವಾ ಕೆಲವು ಆರೋಪಗಳಿದಾವೆ, ಅವರಿಗೆ ಅಂತ ಬಂದಾಗ ಕಡಿಮೆ ಟೈಮ್ ತೆಗೆದುಕೊಳ್ಳುತ್ತಾ, ಅವ್ರ ವಿರುದ್ಧ ಸಾಕ್ಷಿದಾರರು ಅಂತ ಬಂದಾಗ ಹೆಂಗೆ? ಇಲ್ಲ, ಇದು ಓವರ್ ಆಲ್ ನೀವು ಕನ್ಸಿಡರ್ ಮಾಡಬೇಕು. ಸೊ ಮೊದಲನೇ ವ್ಯಕ್ತಿ ಬಂದು ಇವ್ರು ಯಾರು ಕೊಲೆ ಮಾಡಿದ್ರು ಹೆಂಗ್ ಮಾಡಿದ್ರು ಅದೇನು ಹೇಳಕ್ ಹೋಗಲ್ಲ. ಒಂದ್ ಬಾಡಿ ಸಿಕ್ತು, ನಾನು ಪೊಲೀಸ್ಗೆ ಇಂಟಿಮೇಷನ್ ಕೊಟ್ಟೆ, ಪೊಲೀಸರು ಬಂದು ಮಾಜರ್ ಮಾಡಿದ್ರು ಅಂತ ಅಷ್ಟೇ ಹೇಳೋದು. ಸೊ ಅವನಿಗೆ ಆಕ್ಚುಲಿ ಜಾಸ್ತಿ ಕ್ವಶನ್ ಕೇಳಲಿಕ್ಕೆ ಏನು ಬರೋದಿಲ್ಲ. ಯಾಕಂದ್ರೆ ನೀವು ಇಲ್ಲಿ ಡೆತ್ ನ ನೀವು ಡಿಸ್ಪ್ಯೂಟ್ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ, ಸತ್ತಿರೋದ್ ನಿಜ. ಇನ್ನೊಂದು ಹಲ್ಲೆ ಆಗಿರೋದ್ರಿಂದ ಸತ್ತಿದ್ದಾನೆ ಅನ್ನೋದು ಕೂಡ ರಿಪೋರ್ಟ್ ನ ನೀವು ಅಲ್ಲ ಇದು ಡಿನೇ ಮಾಡ್ಲಿಕ್ಕೆ ಆಗಲ್ಲ. ಅಥವಾ ಅದು ರೇಣುಕಾ ಸ್ವಾಮಿನೇ ಅಲ್ಲ, ಅದು ಬೇರೆ ವ್ಯಕ್ತಿ ಅಂತ ಹೇಳ್ಬಿಟ್ಟು ನೀವು ಡಿನೇ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವೇನು ಹೌದಾ, ನೀನ್ ಬಂದ ಬಾಡಿ ನೋಡ್ದ, ನೀನ್ ಕಂಪ್ಲೇಂಟ್ ಕೊಟ್ಟ, ನೀನೇನ್ ನಮ್ ಸಾಕ್ಷಿ ಅಂದ್ರೆ ನಮ್ಮ ಆರೋಪಿತನ ವಿರುದ್ಧ ಏನು ಹೇಳ್ತಾ ಇಲ್ಲ, ಬಾಡಿ ಸಿಕ್ತು ಅಂತ ಹೇಳ್ತಾ ಇದೀಯಾ. ಸೊ ಹಾಗಾಗಿ ಕ್ರಾಸ್ ಎಕ್ಸಾಮಿನೇಷನ್ ನ ರಿಸ್ಟ್ರಿಕ್ಟ್ ಮಾಡ್ಬೋದು. ಸೊ ಜಾಸ್ತಿ ಕೇಳಕ್ ಹೋಗ್ಬೇಡಿ, ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಈ ತರ ಸಾಕ್ಷಿಗಳಿಗೆ ರಿಸ್ಟ್ರಿಕ್ಟ್ ಮಾಡ್ಬೋದು. ಸರ್, ಈಗ ಇವತ್ತಿನ ವಿಚಾರಣೆ ಎಲ್ಲ ನೋಡಿದಾಗ ಸಾರ್ವಜನಿಕರಿಗೂ ಒಂದು ಕುತೂಹಲ ಇರುತ್ತೆ ಸರ್. ಅಂದ್ರೆ ಯಾವುದೇ ಒಂದು ಕೇಸ್ ಅಂತ ಬಂದಾಗ, ಅದು ಕಳ್ತನನೇ ಆಗ್ಲಿ ಅಥವಾ ದೊಡ್ಡ ಕ್ರಿಮಿನಲ್ ಕೇಸ್ ಆಗ್ಲಿ, ಕೊಲೆ ಕೇಸೇ ಆಗ್ಲಿ, ಕೆಲವರಿಗೆ ಪಶ್ಚಾತ್ತಾಪ ಕಾಡಿರುತ್ತೆ. ಹಾಗಾಗಿ ವಿಚಾರಣೆ ಸಂದರ್ಭದಲ್ಲಿ, ಈ ಚಾರ್ಜ್ ಫ್ರೇಮ್ ಸಂದರ್ಭದಲ್ಲೇ ಒಪ್ಕೊಂಡ್ ಬಿಡ್ತಾರೆ. ಬಟ್ ಇಲ್ಲಿ 17 ಜನ ಆರೋಪಿಗಳು ಒಪ್ಕೊಂಡಿಲ್ಲ. ಹಾಗಾಗಿ ತದನಂತರದಲ್ಲಿ ಒಂದ್ ವೇಳೆ ಇವ್ರು ಇದೆಲ್ಲ ಮಾಡಿದ್ ನಿಜ ಅಂತ ಪ್ರೂವ್ ಆದ್ರೆ, ಅಂದ್ರೆ ಇವ್ರಿಲ್ಲಿ ನಿರಾಕರಣೆ ಮಾಡಿದ್ರ ಕಾರಣದಿಂದಾಗಿ ಏನಾದ್ರೂ ಶಿಕ್ಷೆ ಪ್ರಕಟ ಆಗುವಂತ ಸಂದರ್ಭದಲ್ಲಿ ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು ಅದು ಸುಳ್ಳು ಡಿನೇ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಯಾರು ಕೂಡ ಶಿಕ್ಷೆ ಕೊಡ್ಲಿಕ್ಕೆ ಆಗೋದಿಲ್ಲ. ವಿಚಾರಣೆನ ಎದುರಿಸ್ಬೇಕಾ ಅಥವಾ ವಿಚಾರಣೆ ಎದುರಿಸ್ತಲೇ ನಾವು ತೀರ್ಮಾನ ಕೊಡ್ಬೋದಾ ಅಂತ ಹೇಳ್ಬಿಟ್ಟು ಚಾರ್ಜ್ ಫ್ರೇಮ್ ಮಾಡ್ತಾರೆ. ನೋಡಿ, ಈ ಪೊಲೀಸ್ ಅವರು ಈ ಪ್ರಕರಣದಲ್ಲಿ ಇಷ್ಟು ಪುಟಗಳುಳ್ಳ ದೋಷಾರೋಪಣಾ ಪಟ್ಟಿಯನ್ನ ಈ ಕಾಯ್ದೆಗೆ ಹೊರಸಿದ್ದಾರೆ. ಇಲ್ಲಿರ್ತಕ್ಕಂಥ ದೋಷಾರೋಪಣೆ 1ನೇ ಆರೋಪಿ ಆದ ನಿನಗೆ ಈ ತರ ಇರುತ್ತೆ, ನೀನ್ ತಪ್ಪನ್ನ ನೀನ್ ಒಪ್ಕೋತೀಯಾ ಅಥವಾ ನೀನು ಕೇಸ್ ನಡೆಸ್ಲಿಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳ್ತಾರೆ. ಇದು ಪ್ರೊಸೀಜರ್ ಅಷ್ಟೇ. ಹಾಗೇನಾರ ಹೌದು ನಾನು ಪ್ಲೀಡ್ ಗಿಲ್ಟಿ ಮಾಡ್ತೀನಿ, ನನ್ನ ತಪ್ಪನ್ನು ಒಪ್ಕೋತೀನಿ ಅಂತಂದ್ರೆ ಮುಂದಿನ ವಿಚಾರಣೆ ಇದು ಅಂಶನೇ ಬರೋದಿಲ್ಲ. ಸೊ ಹಾಗಾಗಿ ಯಾವ ವ್ಯಕ್ತಿ ಕೂಡ ಇಡೀ ಇತಿಹಾಸದಲ್ಲಿ ನೀನು ಚಾರ್ಜ್ ನಲ್ಲಿ ಸುಳ್ಳು ಹೇಳಿದ್ಯಾ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿಂಗೆ ಶಿಕ್ಷೆ ಅಂತ ಹೇಳ್ಬಿಟ್ಟು ಯಾವ್ದೇ ರೀತಿ ಕಾನ್ಸೆಪ್ಟ್ ಇಲ್ಲ. ಅದು ಜಸ್ಟ್ ಎ ಫಾರ್ಮಾಲಿಟಿ. ಸೊ ಯಾವ ವ್ಯಕ್ತಿನೂ ಕೂಡ ಇವಾಗ ಈ ಕೋರ್ಟ್ ಒಂದು ನಿರ್ಧಾರ ಮಾಡುತ್ತೆ ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಅದೇ ನಿರ್ಧಾರ ಫೈನಲ್ ಅಲ್ಲ. ಎಷ್ಟೋ ಸಲ ಅಪೀಲ್ ಅಲ್ಲಿ ಅವರು ನಿರಪರಾಧಿ ಅಂತ ಹೇಳ್ಬಿಟ್ಟು ತೀರ್ಪು ಕೊಟ್ಟಿರ್ತಾರೆ. ಹೈಕೋರ್ಟ್ ಅಲ್ಲಿ ಕನ್ಫರ್ಮ್ ಆಗಿರೋದು ಸುಪ್ರೀಂ ಕೋರ್ಟ್ ಅಲ್ಲಿ ನಿರಪರಾಧಿ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಅಂದ್ರೆ ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ಏನೇ ಕೋರ್ಟ್ ಆದೇಶ ಬಂದ್ರು ಇಟ್ ಇಸ್ ನಾಟ್ ಎ ಫೈನಲ್. ಅಂದ್ರೆ ಅಂಟಿಲ್ ನೀವು ಎಲ್ಲಾ ಅಪೀಲ್ ಏನೇನ್ ಫೋರಂ ಇದೆ, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಸೊ ಅದು ಮುಗಿಸೋ ತನಕ ನಾವು ನಿರಪರಾಧಿ ಅಂತಾನೆ ತಿಳ್ಕೊಬೇಕಾಗತ್ತೆ. ಈಗ ನವೆಂಬರ್ 10ನೇ ತಾರೀಕಿನಿಂದ ಸರ್ ಕೋರ್ಟ್ ನಲ್ಲಿ ಏನೇನ್ ಪ್ರೊಸೀಜರ್ ಇರುತ್ತೆ ಸರ್? ಸಹಜವಾಗಿ ಏನಿಲ್ಲ, ಬರೀ ಇವಾಗ ಸಾಕ್ಷಿಗಳು ಏನ್ ಕರ್ಕೊಬರ್ತಾರೆ ಪೊಲೀಸ್ ಅವರು, ಸಾಕ್ಷಿಗಳು ಪೊಲೀಸರ ಮುಂದೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದೇ ಹೇಳಿಕೆನ ಮಾನ್ಯ ನ್ಯಾಯಾಲಯದ ಮುಂದೆ ಅವರು ಹೇಳಿಕೆ ಕೊಡ್ತಾರೆ. ಈ ಪೊಲೀಸ್ ಅವರು ಆ ಸಾಕ್ಷಿಗಳು ಯಾರ್ಯಾರ ಸಾಕ್ಷಿಗಳಿಗೆ ಸಮನ್ಸ್ ಕೊಟ್ಟಿರ್ತಾರೆ ಅವ್ರನ್ನ ಕರ್ಕ ಬಂದ್ಬಿಟ್ಟು CP ಅವ್ರ ಮುಂದೆ ನಿಲ್ಸ್ಬಿಟ್ಟು ಎವಿಡೆನ್ಸ್ ಮಾಡಿಸೋದು, ಮತ್ತೆ ಈ ಕೇಸಿಗೆ ಸಂಬಂಧಪಟ್ಟಂತ ಮೆಟೀರಿಯಲ್ ಆಬ್ಜೆಕ್ಟ್ ಏನೇನಿರುತ್ತೆ ಅಂದ್ರೆ ಯಾವ ವಸ್ತುನ ಸೀಸ್ ಮಾಡಿರ್ತಾರೆ ಆ ವಸ್ತುನೆಲ್ಲ ತಂದ್ಬಿಟ್ಟು ಅಲ್ಲಿ ಹಾಜರ್ ಮಾಡ್ಬೇಕು. ಆ ಸಾಕ್ಷಿ ಆ ವಸ್ತುಗಳು ಹೌದು ಇದು ನನ್ನ ಮುಂದೆ ಸೀಸ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ತಾರೆ. ಏನೇನು ವಸ್ತುಗಳೆಲ್ಲ ಇರುತ್ತಲ್ಲ ಅದನ್ನ ಏನ್ ಮಾರ್ಕ್ ಮಾಡ್ತಾರೆ ಅದನ್ನ ಕೋರ್ಟ್ ಅಲ್ಲಿ ಮೆಟೀರಿಯಲ್ ಆಬ್ಜೆಕ್ಟ್ 1, 2, 3 ಅಂತ ಹೇಳ್ಬಿಟ್ಟು ಅದನ್ನ ಸಪರೇಟ್ ಮಾರ್ಕ್ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ ಏನಾರ ಇದ್ರೆ ಅದನ್ನ ಎಕ್ಸಿಬಿಟ್ P1, 2, 3 ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಸೊ ಇಟ್ಸ್ ಎ ಕಮೆನ್ಸ್ಮೆಂಟ್ ಆಫ್ ಟ್ರಯಲ್. ಇಟ್ಸ್ ಎ ಮೈನ್ ಸ್ಟೇಜ್ ಅಂತಂದ್ರೆ ಎಲ್ಲ ಕೇಸಲ್ಲೂ ಇಟ್ಸ್ ಎ ಟ್ರಯಲ್. ಟ್ರಯಲ್ ಅಂದ್ರೆ ಇದು ನಾವೇನ್ ಇದುವರೆಗೂ ಬೇಲ್ ಬಗ್ಗೆ ಅಪ್ಲಿಕೇಶನ್ ಹಾಕಿದ್ರು ರಿಜೆಕ್ಟ್ ಮಾಡಿದ್ರು, ಊಟ ತಿಂಡಿ ಬಗ್ಗೆ ಅಪ್ಲಿಕೇಶನ್ ಹಾಕೊಂಡ್ರು, ಅದನ್ನ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಜೈಲ್ ಅಥಾರಿಟಿ ಅಂತ ಮಾಡಿದ್ರು, ಇವೆಲ್ಲ ಏನ್ ಮಾಡಿದ್ರು ಜಸ್ಟ್ ಎ ಫಾರ್ಮಾಲಿಟಿ. ಅದಕ್ಕೂ ಈ ಟ್ರಯಲ್ಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ಇವಾಗ ಏನ್ ಶುರು ಆಗುತ್ತೆ ವಿಚಾರಣೆ, ಈ ಬೇಸಿಸ್ ಆಧಾರದ ಮೇಲೆನೆ
ಈ ಎಲ್ಲಾ ಪ್ರಕರಣದ ಆರೋಪಿತರು ತಪ್ಪು ಮಾಡಿದಾರ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಾಗತ್ತೆ. ಈ ಸಂದರ್ಭದಲ್ಲಿ ಈಗೇನ್ ನಡೆಯುತ್ತೆ ಅದೇ ರಿಯಲ್ ಅಂತ, ಇಲ್ಲಿವರೆಗೂ Correct. ಬೇಲ್ ತೆಗೆದುಕೊಂಡಿದ್ದು, ಹೊರಗ್ ಬಂದಿದ್ದು, ಒಳಗ್ ಹೋಗಿದ್ದು ಅದೆಲ್ಲ ಜಸ್ಟ್ ಫಾರ್ಮಾಲಿಟಿ. ಹ್ಮ್ ಅದ್ ಯಾವ್ದು ಪ್ರಕರಣದ ಟ್ರಯಲ್ ಅಂತ ಅನ್ಸೋದೇ ಇಲ್ಲ. ಹ್ಮ್ ಇಟ್ ಇಸ್ ಜಸ್ಟ್ ಎನ್ ಅಪ್ಲಿಕೇಶನ್ ಫಾರ್ ಟೆಂಪ್ರರಿ. ಬಟ್ ಇವಾಗ ಏನ್ ಎವಿಡೆನ್ಸ್ ಶುರು ಆಗುತ್ತೆ ಅಲ್ವಾ, ಅದು ನಿಜವಾದ್ದು. ಹ್ಮ್ ಈ ಎವಿಡೆನ್ಸ್ ಆಧಾರದ ಮೇಲೆನೆ ಒಬ್ಬ ನ್ಯಾಯಾಧೀಶ ಆರೋಪಿತರು ತಪ್ಪು ಮಾಡಿದಾರೋ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ. ಹ್ಮ್ ಸರ್, ಒಂದು ಅಪ್ಡೇಟ್ ಬರ್ತಾ ಇದೆ ಸರ್, ಒಂದ್ ನಿಮಿಷ ತಾಳ್ಮೆ ಇರ್ಲಿ. ದೋಷಾರೋಪ ಪಟ್ಟಿಗೆ ಸಹಿ ಹಾಕಿದಂತ ಎಲ್ಲ ಆರೋಪಿಗಳು ಅಪ್ಡೇಟ್ ಸಿಗ್ತಾ ಇದೆ. ಒಬ್ಬೊಬ್ಬರಾಗಿ ಬಂದು ಸಹಿ ಹಾಕಿದ್ದಾರೆ ಎಲ್ಲ ಆರೋಪಿಗಳು. ಒಟ್ಟು 17 ಜನ ಆರೋಪಿಗಳು ಕೂಡ 64ನೇ CCH ಕೋರ್ಟ್ನಿಂದ